ನೇಪಾಳದ ಪ್ರಧಾನಮಂತ್ರಿ ಓಡಿ ಹೋಗ್ಬೇಕಾಯ್ತು. ಪರಿಸ್ಥಿತಿ ಕರ್ನಾಟಕ ಬರ್ತದೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಉತ್ತಮವಾದ ವಿಚಾರ ಇಲ್ಲಿ ಯುವಕರಿಗೆ ಇಲ್ಲಿಂದ ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋದು ದೂರ ಇಲ್ಲ. ಇದನ್ನ ಎಚ್ಚರಿಕೆನೆ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ. ನೀವೇನಾದ್ರೂ ಇದೇ ಉದ್ದಟತನ ಇದೇ ರೀತಿ ಜನರ ತಪ್ಪುಗಳಂತ ಕೆಲಸ ಮಾಡಿದ್ರೆ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ. ನಾ ಹೇಳ್ತೀನಿ ಅಧ್ಯಕ್ಷರೇ, ಆ ಶಬ್ದಗಳ ಹೇಳ್ಬೇಕಲ್ಲ. ನೀವು ಓದ್ತಾಯ್ತು ಪರಿಭಾವಿತ ಯಾರಿಗೂ ತಿಳಿದಿಲ್ಲ, ಕನ್ನಡನೇ ತಿಳಿದಿಲ್ಲ, ಇದು ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ ನಮಗೂ ತಿಳಿದಿಲ್ಲ. ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ. ಏನ್ರ ಅಧ್ಯಕ್ಷರೇ, ಡೀಮ್ಡ್ ಕನ್ಕರೆನ್ಸ್. ಡೀಮ್ಡ್ ಕನ್ಕರೆನ್ಸ್ ಒಂದು ಬೇರೆ, ಕನ್ಕರೆನ್ಸ್ ಒಂದು ಬೇರೆ. ಅಲ್ಲಿದಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ. ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಳ್ಳಾರ್ದೇ ಈಗಾಗಲೇ ದುಡ್ಡಿಲ್ಲ ಸರ್ಕಾರನಾಗ. ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಿ ಅಂದರೆ ಪೊಲೀಸರ ಬಲ ಉಪಯೋಗಿಸಿ ಮುಂಜಾನೆ 5 ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆಯವ್ರನ್ನ ಅರೆಸ್ಟ್ ಮಾಡೋದು, ಚಿತ್ರಹಿಂಸೆ ಕೊಡೋದು, ನಿಮ್ಮ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಪೊಲೀಸರ ಮೂಲಕ ಧಮಕಿ ಕೊಡೋದು. ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ, ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ನಿಲುವು ಏನಂತ ಕೇಳಿದ್ರೆ, ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಪ್ರಸ್ತಾವನೆ ಇಲ್ಲ ಅಂದ್ರೆ ಅದನ್ನು ಖಾಲಿನೇ ಉಳಿದಲ್ಲ ಅಧ್ಯಕ್ಷರೇ. ಹಂಗಾದ್ರೆ 2,84,000 ಖಾಲಿ ಇದೆ ಹುದ್ದೆ. ನೀವು ಒಳಗುತ್ತಿಗೆ ಪಾಪ 20-30 ವರ್ಷ 1-2 ವರ್ಷ ಉಳಿದಿರ್ತದೆ ಸರ್ವಿಸು. ಇವತ್ತು ಪೌರ ಕಾರ್ಮಿಕರಿದ್ದಾರೆ ಪಾಪ ನಮ್ಮಲ್ಲಿ ಬರ್ತಾರೆ ಪೌರ ಕಾರ್ಮಿಕರು. ಇನ್ನೂ 1 ವರ್ಷ ಉಳಿದೈತ್ರಿ. 28-29 ವರ್ಷ ನಾ ಕೆಲಸ ಮಾಡೀನಿ, 1 ವರ್ಷ ಪರ್ಮನೆಂಟ್ ಮಾಡುತ್ತಾರೆ. ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂತ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಮ್ಮನೆ ಮೀಸಲಾತಿ, ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ. ಈ ಒಳ ಮೀಸಲಾತಿ ಕೊಟ್ಟಿರಿ, ಇಂಪ್ಲಿಮೆಂಟ್ ಮಾಡಿ. 2.5 ವರ್ಷ ಆಯ್ತು, ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಬರೀ ದೊಡ್ಡ ದೊಡ್ಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ. ನೀವು ಮುಂದಿನ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ 1 ಲಕ್ಷ ಹುದ್ದೆ ತುಂಬಿದ್ರೆ ಮುಂದಿನ ಬೆಂಗಳೂರು ಅಧಿವೇಶನದಲ್ಲಿ ಯಾವ ಯುವಕರು ನಿಮ್ಗೆ ವಿಧಾನಸೌಧದಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ. ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ, ಸಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ನೀವು ಹೇಳಿದಾಗೆ ಮಾಡ್ಬೇಕಂತ ಆಗ್ತದ.